ಎಕ್ಸ್ಕ್ಯೂಸ್ ಮೀ, ಇದು ಕಾಪ್ರಾ ಇದಾನಾ? ಯಾರದು? ಹೌದು ಕಾಪ್ರಾ. ಏಯ್, ಅವನ ಹೆಸರು ಯಾವ್ದು ಬೇರೆ ಅಲ್ವಾ? ಅಯ್ಯೋ ನನ್ಗೆ ಗೊತ್ತಿಲ್ಲಪ್ಪ, ಕಾಪ್ರಾ ಅಂತಾನೆ ಅವನ್ನ ಕರೆಯೋದು. ಅವನೊಂದು ಫೋಟೋ ಇದೆ, ತೋರಿಸ್ತೀನಿ ಇದು ನೋಡಿ, ಇವನೇ. ಇದು ಪ್ರಯಾಗ್, ಅಲ್ಲಿದ್ದಾನೆ. ಕಾರ್ ಸಕ್ಕತ್ತಾಗಿದೆ. ನನ್ಗೇನೋ ಒಂದ್ ಒಳ್ಳೆ ಕೆಲ್ಸ ಸಿಕ್ತು ಅನ್ಸುತ್ತೆ. ಇದ್ರಲ್ಲಿ ಇಂಜಿನ್ ಎಲ್ಲ ಐತೆ. ಅಯ್ಯ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ಕಾಪ್ರಾ, ಮಗ ನೀನೇನೋ? ಹಾಯ್. ಇಡ್ಲಿ ದೋಸೆ ವಡೆ. ನಿನ್ನ ಹೆಸರು ಪ್ರಯಾಗ್ ಅಂತ ಕಣೋ, ಹೌದೇನಾ? ಅಲ್ಲ, ಡಿಕ್ಯಾಪ್ರಿಯೋ. ಏನೋ ನಿಜವಾಗಿ ನೋಡು, ಸ್ವಲ್ಪ ಪಾಲಿಶ್ ಹಾಕ್ಬೇಕು, ಕಾರ್ನ ಸರ್ವಿಸಿಗೆ ಬಿಡ್ಬೇಕು, ಇಂಟೀರಿಯರ್ ಸ್ವಲ್ಪ ಚೇಂಜ್ ಮಾಡ್ಬೇಕು. ಡನ್. ಇಲ್ಲ ಆಗಲ್ಲ ಅಂತ ಗೊತ್ತು, ಡೋಂಟ್ ವರಿ. ಇಂಜಿನ್ ಮಾತ್ರ ಸರ್ವಿಸ್ ಮಾಡ್ಕೊಡು. ಮತ್ತೆ ಅದನ್ನ ಬ್ರೇಕ್ ಹಿಡಿದ್ರೆ ಕೀಕಿ ಅಂತ ಸೌಂಡ್ ಬರುತ್ತೆ, ಅದನ್ನೊಂದ್ಸಲ ನೋಡು. ಕೀಕಿ ಅಲ್ಲ, ಅದು ಆಯಿಲ್ ಇಲ್ಲ ಅಂದ್ರೆ ಆತರ ಸೌಂಡ್ ಎಲ್ಲ ಬರುತ್ತೆ ಅಷ್ಟೇ. ಮತ್ತೆ ಬಿಡಿ, ನೀನ್ ತುಂಬಾ ಒಳ್ಳೆ ಮೆಕ್ಯಾನಿಕ್, ತುಂಬಾನೇ ಬ್ರಿಲಿಯಂಟ್, ಸಾಕತ್ತಾಗಿರ್ಬೇಕು. ಏನಮ್ಮ ಟಾಮ್ ಎಲ್ಲಿ? ಅವನಿವತ್ ಲೀವು. ಬೈಸೆಪ್ಸ್ ತುಂಬಾ ಚೆನ್ನಾಗಿದೆ. ಯಾವ ಜಿಮ್ಮಿಗೆ ಹೋಗ್ತೀರಾ ನೀವು? ಮನೆ ಹತ್ರ. ನಂದು ಸ್ವಲ್ಪ ದೂರ ಇದೆ. ಶೋಲ್ಡರ್ ನೋಡ್ದೆ. ನಾವು ಚೆಸ್ಟ್ ಬ್ಯಾಕು ಟ್ರೈಸೆಪ್ಸ್ ಮಾಡಿದ್ರೇನೆ ನಮ್ಗೆ 6 ಪ್ಯಾಕ್ ಬಂದ್ಬಿಡುತ್ತೆ. ಒಂದ್ಸಲ ಮುಟ್ ನೋಡಿ. ಇಲ್ಲ ಬೇಡ. ಹಲೋ, ಇವನೇನ್ ಮಳೆನೇ ನೋಡಿಲ್ವಾ ಇವನು? ದೇವರೇ, ನನ್ನ ಕ್ಷಮಿಸ್ಬಿಡಿ. ಏನಾಯ್ತು? ಸೈಕಲ್ ಚೈನ್ ಬಿಚ್ಚೋಗಿದೆ. ಓ, ಈಗ ಸರಿ ಮಾಡ್ಕೊಡ್ತೀನಿ. ಇದೇನು? ಪರವಾಗಿಲ್ಲ ಜೆರಿ, ಅಪ್ಪ ಆಫೀಸಿಂದ ಬಂದು ಸರಿ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಗೊತ್ತು. ಇರ್ಲಿ, ನಾನು ಸ್ಪಾನರ್ ತಗೊಂಡ್ ಬರ್ತೀನಿ, ಈಗಲೇ ಸರಿ ಮಾಡ್ತೀನಿ. ಸರಿದ್ರದವನು ಎಲ್ಲ ಹಾಳು ಮಾಡ್ಬಿಟ್ಟ. ಜೆರಿ ರೆಡಿ ಮಾಡ್ಕೊಡ್ತೀನಂತ ಸ್ಪ್ಯಾನರ್ ತರಕ್ ಹೋದ. ಅವನಿಗೆ ಸೈಕಲ್ ಬಗ್ಗೆ ಏನ್ ಗೊತ್ತಿರುತ್ತೆ ಅಂತ.
ಆ ಟೂಲ್ ಬಾಕ್ಸ್ ತಗೊಂಡು ಎಲ್ಗೆ ಹೋಗ್ತಿದ್ಯೋ? ಒಳಗೆ ತಗೊಂಡೋಗು. ಓಕೆ ಬಾಯ್. ಥ್ಯಾಂಕ್ ಯು. ಇಟ್ಸ್ ಓಕೆ. ಡಬ್ಬ ನನ್ನ ಮಗ ಹೆಂಗ್ ಹೋಗ್ತಾವ ನೋಡು, ಬುದ್ಧಿ ಇಳ್ದವನು. ನಿಮ್ಮ ಅಣ್ಣ ಸೈಕಲ್ ರೆಡಿ ಮಾಡಿಕೊಟ್ರು, ಬರ್ಲಾ? ಅದಕ್ಕೆ ನಾನು ಜಿಮ್ ಮಾಡೋದು, ದೊಡ್ಡ ಬಾಡಿ ಬಿಲ್ಡರ್ ಅಂತ ನೆನಪು. ಹಾ ಬಂದ್ಯಾ? ಇದ್ ನೋಡಿದ್ದು ಹೆಂಗಿಟ್ಕೊಂಡಿದ್ಯಾ? ಏಯ್ ಇದನ್ ತಗೊಂಡೋಗಿ ಎಲ್ಲಾದ್ರೂ ಇಡು. ಹೋಗು ಬೇಗ. ಇವನು ನನ್ನ ಫ್ರೆಂಡ್ಸ್ ಮುಂದೆ ಗೇಲಿ ಮಾಡ್ದ. ಹೌದಾ? ಏನೋ ಮಾಡ್ದೆ? ವಿಷಯದ ಬಗ್ಗೆ ಹೇಳ್ತಾನೆ. ಹಾ ಅದು ಮುಗ್ದೋಗಿರೋ ವಿಷಯ. ಅದನ್ನೆಲ್ಲರಿಗೂ ಹೇಳದ. ಇಲ್ಲಿ ನೋಡು, ಅವತ್ ನಿನ್ ಜಿಪ್ ಬಗ್ಗೆ ಯಾರ ಹತ್ರನೂ ಹೇಳಿಲ್ಲ, ಈಗ ಎಲ್ರಿಗೂ ಹೇಳ. ಸುಮ್ಮನೆ ಹೊಡೆದಾಡ್ಬೇಡ ಇಬ್ರು. ಬಿಡ ನೀನು. ಒಳಗೆ ಎಕ್ಸರ್ಸೈಸ್ ಮಾಡ್ತಾ ಇದಾರೆ ನೋಡು. ನನ್ನ ಅಪ್ಪ ಹತ್ರ ಹೇಳ್ತೀನಿ. ನಿಂತ್ಕೋ, ಹಿಂಗ್ ಮಾಡ್ತೀನಿ. ಅಪ್ಪಾಜಿ, ವಯಸ್ಸಿಗೆ ತಕ್ಕಂಗೆ ವರ್ಕೌಟ್ ಮಾಡ್ಬೇಕು. ಈಗ ನೀವು ತಲೆ ಸುತ್ತ ಬಿದ್ರೆ ನಿಮ್ಮನ್ನ ಎತ್ಕೊಂಡು ಹೋಗಕ್ಕೆ ಯಾರು ಇಲ್ಲ ಇಲ್ಲಿ. ಇದು ನಿಂತರ ಪ್ರೋಟೀನ್ ತಿಂದು ಬಂದಿರುವಂತ ಬೈಸೆಪ್ಸ್ ಅಲ್ಲ ಕಣೋ, ನ್ಯಾಚುರಲ್ ಕಣೋ ಮಗನೇ, ನ್ಯಾಚುರಲ್. ಹೌದೌದು. ನಿನ್ ವಯಸ್ಸಲ್ಲಿ ನಾನು ಕುಸ್ತಿ ಚಾಂಪಿಯನ್ ಕಣೋ. ಇವಾಗ ಹೊಡೆದ್ರು ತಲೆ 2 ಹೋಳಾಗತ್ತೆ, ನೋಡ್ತೀಯಾ? ಅಯ್ಯೋ ನಾನಾ? ನನ್ನ ಬಿಟ್ಬಿಡಿ. ಆಲ್ ದಿ ಬೆಸ್ಟ್. ನನ್ನ ಹತ್ರನೇ ನಿನ್ ಕಾಂಪಿಟೇಷನ್. ಹೌದು, ಇದೇನು 2 ಅವರ್ ವರ್ಕೌಟ್ ಮಾಡ್ತಾ ಇದ್ದೀರಾ? ಮುಂಚಿನ ತರ ಸ್ಟ್ಯಾಮಿನಾ ಇಲ್ಲ ಕಣೋ, ಸ್ಟ್ಯಾಮಿನಾ ಇಂಪ್ರೂವ್ ಮಾಡೋದಕ್ಕೆ. ಅಪ್ಪ, ಸ್ಟ್ಯಾಮಿನಾ ಬೆಳೆಸ್ಕೊಳ್ಳಿ, ಆದ್ರೆ ಆ ಅಮ್ಮನ ಇಲ್ಲಿ ಕರ್ಕೊಂಬರ್ಬಿಡಿ ಮನೆಗೆ. ಓಕೆ ಓಕೆ. ಅಪ್ಪ, ನಿಮ್ ಸ್ಟ್ಯಾಮಿನಾ ಜಾಸ್ತಿ ಹೋಗಕ್ಕೆ ಮನೇಲಿರೋರೆಲ್ಲ ಏನ್ ಮಾಡ್ಬೇಕಪ್ಪ? ಅಯ್ಯೋ, ಇದು ಬೇಡ, ಅದು ಬೇಡ, ಈ ಒಣಗೋಗಿರೋ ಟವಲು ಬೇಡ, ಅಲ್ಲಿ ಬೇಡ, ಇಲ್ಲಿ ಬೇಡ, ಈ ಊರಲ್ಲಿ ಇರೋದು ಬೇಡ, ನೀನು ಹೋಗೋ, ಕಚ ಬೇಡ, ನಾವು ಜೀವನ ಮಾಡ್ತಿರೋದೇ ಬೇಡ. ಏ ಜೆರಿ, ನೀನಿನ್ನು ರೆಡಿ ಆಗಿಲ್ವಾ? ಸ್ಕೂಲಿಗೆ ಟೈಮ್ ಆಯ್ತು. ಅಯ್ಯೋ ಲೋ ಮಗನೇ. ಅಮ್ಮ ಬಂದೆ. ಬೇಗ ಟಾಮ್. ಟಾಮ್ ಏನು? ನೋಡು, ಆ ಸ್ಪ್ಯಾನರೋ ಪ್ಲೇಯರೋ ಆ ಟೂಲ್ ಬಾಕ್ಸ್ ಎಲ್ಲಿದೆ? ಅಲ್ಲಿದೆ. ಯಾಕೆ? ಸಿಗಾಕೊಂಡಿದೆ. ಸಿಕ್ಕಾಕೊಂತ? ಅಯ್ಯೋ ಕಿರ್ಚ್ಬೇಡಪ್ಪ, ಏನು ಆಗಿಲ್ಲ. ನಾನು ನಿಧಾನ ತೆಗಿತೀನಿ. ನೋಡಿ ಸಾಕಾ? ಅಯ್ಯೋ, ಇದನ್ನ ತೆಗಿಯೋದಿಕ್ಕಲ್ಲ, ಹಾಕೋದಿಕ್ಕೆ. ಚಿನ್ನ, ಅಮ್ಮ ಯಾವಾಗ್ಲೂ ಹೇಳ್ತಾರಲ್ವಾ ಚಡ್ಡಿ ಹಾಕೋ ಚಡ್ಡಿ ಹಾಕೋ ಅಂತ. ಈಗ ಸರಿ ಹೋಗುತ್ತೆ. ಅಯ್ಯೋ ನೋಡ್ಕೊಂಡು. ಅಯ್ಯೋ ಮೆತ್ತಿಗೆ. ಅಯ್ಯೋ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ರಕ್ತ ಬರ್ತಿದ್ಯಾ? ಹೇ, ಪೌಡ್ರು ಹಾಕ್ಬಿಡನಪ್ಪ. ಏನು ತೊಂದ್ರೆ ಇಲ್ಲ ಅಲ್ಲ? ಎಲ್ಲ ಸರಿ ಹೋಯ್ತು. ನೋಡ್ತೀನಿ ಮಗ್ನೆ, ತುಂಬಾ ನೋವ್ತಿದ್ಯಾ? ಸಿಕ್ಕಾಕೋತ? ಏಯ್ ಹೋಗೋ ಇಲ್ಲಿಂದ. ಅಂಕಲ್ ಜೆರಿ ಬರಲ್ವಾ? ಹಾ, ಈಗ ಬಂದ್ಬಿಡ್ತಾನೆ, ರೆಡಿ ಆಗ್ತಾ ಇದ್ದಾನೆ. ಸಿಕ್ಕಾಕೊಂಡ? ಅಮ್ಮ ನಿನಗ್ ಹೋಗು ಒಂದೆ. ಓಕೆ. ಏನೂ ಇಲ್ಲ, ಅಣ್ಣ ಹೇಳಲ್ಲ. ಇಲ್ಲಿ ನೋಡಮ್ಮ, ಆಚೆಗೆ ಹೇಳ್ಕೊಳಕ್ ಆಗದೆ ಇರೋ ಕಾರಣಗಳಿಂದ ಚೆರಿ ಸ್ವಲ್ಪ ಲೇಟ್ ಆಗಿ ಬರ್ತಾನೆ. ಒಂದ್ 5 ನಿಮಿಷ ವೇಟ್ ಮಾಡಿ. ನಾಯಿ ನನ್ ಮಗ ಎಲ್ಲ ಹೇಳ್ಬಿಟ್ನಲ್ಲ. ಏನಾಯ್ತು ಜೆರಿ? ಏನಿಲ್ಲ. ವಿಭಾ, ಅವನ ಹತ್ರ ಏನು ಕೇಳ್ಬೇಡ ಪ್ಲೀಸ್. ಕೊಡಿ. ವಿಭಾ, ಅವನ್ ತೊಡೆ ಮೇಲೆ ಯಾರು ಕುತ್ಕೊಳ್ತಾ ಇರ್ತಾರೆ ನೋಡ್ಕೋ ಪ್ಲೀಸ್. ಓಹ್, ಇವತ್ತು ಜಿಪ್ ಸಿಕ್ಕಾಕೊಂಡಿತ್ತ? ಲೈ, ನಿನಗ್ ಮಾಡಕ್ ಬೇರೆ ಏನು ಕೆಲ್ಸ ಇಲ್ವೇನೋ? ಬೇಗ ಹೋಗಿ ರೆಡಿ ಆಗೋ, ನನ್ನನ್ನು ಅಂಗಡಿ ಕರ್ಕೊಂಡು ಹೋಗ್ಬಿಡು. ಹಲೋ, ಏನು ಕನ್ಸ್ ಕಾಣ್ತಾ ಇದ್ಯಾ? ಏನು ಇಲ್ಲ, ಕನ್ಸ್ ಕಾಣ್ತಾ ಇದ್ಯಾ ಅಂತ ಕೇಳ್ದೆ. ಸುಮ್ನೆ ಏನು ಇಲ್ಲ. ಅದಲ್ಲಪ್ಪ, ಸುಮ್ನೆ ಹಾಡ್ತಿದ್ಯಲ್ಲೋ. ಅಯ್ಯೋ, ನಾನು ಹಾಡಾಡ್ಬಾರ್ದಾ? ಹಾ, ಹಾಡು. ಇದಕ್ ಮುಂಚೆ ನಾನು ಕೂಡ ತುಂಬಾ ಹಾಡುಗಳನ್ನ ಹಾಡಿದ್ದೆ, ಅದು ನೆನಪಾಗೋಯ್ತು. ನೀವು ಹಾಡು. ಲೇ, ನಿಮ್ಮ ಅಮ್ಮನ ಹತ್ರ ಕೇಳೋ. ಸರಿ ಸರಿ. ಲೈ, ನೀನೇನು ಆಮೆ ಹತ್ರ ಸ್ಲೋ ಆಗಿ ಹೋಗ್ತಾ ಇದ್ಯಾ? ಲೈ, ಸ್ವಲ್ಪ ಫಾಸ್ಟ್ ಆಗಿ ಓಡ್ಸೋ.
ಸರಿ ಬರ್ತೀನಿ. ಇಲ್ಲಿ ನೋಡು, ನಿನಗೆ ಕಲೆ ಅಂದ್ರೆ ಒಂದ್ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದೆ. ಅಂಥದ್ರಲ್ಲೂ ನೀನ್ ಕಷ್ಟಪಟ್ಟ ಹಾಡ್ತಿದ್ಯಾ ಅಂತಂದ್ರೆ ಅದೇನಕ್ಕೆ ಅಂತ ನನಗೆ ಚೆನ್ನಾಗ್ ಗೊತ್ತು. ನಾನು ನಿನ್ನ ಅಪ್ಪ ಕಣ, ನಿನ್ ತಮ್ಮ ಅಲ್ಲ, ಗೊತ್ತಾಯ್ತಾ? ಹೋಗ್ಬಾ.